ಎಲ್ಲ ಮಾತಾಡಿದ್ವಿ. ಸೊ ಪರ್ಸ್ನಲ್ ಲೈಫ್ ಯಾರಿದ್ದಾರೆ ಮನೆಯಲ್ಲಿ? ಮನೆಯಲ್ಲಿ ನನ್ನ ಹೆಂಡ್ತಿ ಇದ್ದಾಳೆ, ನನ್ನ ಲವರ್ ಕಮ್ ವೈಫು. ಹೆಸರು? ಹೆಸರು ವೀಣಾ ಅಂತ. ಸೊ ಅದೇ ಲವ್ ಮ್ಯಾರೇಜೇ, ಅರೇಂಜ್ಡ್ ಲವ್ ಮ್ಯಾರೇಜ್. ಸೊ ಅದು ಇವಾಗಲೂ ಹಂಗೆ ಇದೆ. ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ, ಇಬ್ಬರು ಹೆಣ್ಮಕ್ಳೇ. ಹೆಸರು? ಮತ್ತು ಚೈತ್ರ ಆ್ಯಂಡ್ ಖುಷಿ. ನಮ್ಮಮ್ಮ ಇದ್ದಾರೆ ಜೊತೆಯಲ್ಲಿ. ತಂದೆ ಈಗ 90ನಲ್ಲಿ ಎಕ್ಸ್ಪೈರ್ ಆದರು. ಸಾರಿ ಟು ಹಿಯರ್. ತಾಯಿ ಇದ್ದಾರೆ. 5 ಜನ ಇದ್ದೀವಿ ನಮ್ಮ ಮನೇಲಿ ಅಷ್ಟೇ. ನಾಯಿಗಿ ಎಲ್ಲ ಇಲ್ಲ. ನನಗೆ ಸ್ವಲ್ಪ ಅನಿಮಲ್ಸ್ ಅದು ಮುಂಚೆಯಿಂದನೂ ಅದ್ರ ಬಗ್ಗೆ ಏನಷ್ಟು ಇದಿಲ್ಲ, ಪ್ರೇಮ ಪ್ರೀತಿ ಅಂದರೆ ಒಲವಿಲ್ಲ, ಅಷ್ಟು ಒಲವಿಲ್ಲ. ಐ ಲವ್ ಪೀಪಲ್ ಮೋರ್. ನನಗೆ ಮನುಷ್ಯರನ್ನ ಕಂಡ್ರೆ ತುಂಬ ಇಷ್ಟ, ತುಂಬ ಪ್ರೀತಿಸ್ತೀನಿ ಮನುಷ್ಯರನ್ನ. ನಾನು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ತುಂಬ ಖುಷಿ ನನಗೆ. ಹಾಗಾಗಿ ಅದು ಎಲ್ಲೂ ಬೇರೆ ಆ ಪ್ರೀತಿ ಪ್ರಾಣಿಗಳ ಕಡೆ ಹೋಗೋಕ್ಕೆ ನನಗೆ ಸ್ಪೇಸ್ ಸಿಕ್ಕಿಲ್ಲ. ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಸಿಕ್ಬಿಟ್ಟಿದೆ ಇಲ್ಲೇ. ಅಂದರೆ ತುಂಬ ಇದ್ದಾರೆ ನನಗೆ. ಐ ಹ್ಯಾವ್ ಗಾಟ್ ವೆರಿ ಗುಡ್ ವೈಫ್, ಐ ಹ್ಯಾವ್ ಗಾಟ್ ವೆರಿ ಗುಡ್ ಚಿಲ್ಡ್ರನ್, ಐ ಹ್ಯಾವ್ ಗಾಟ್ ವೆರಿ ಗುಡ್ ಪೇರೆಂಟ್ಸ್, ಐ ಹ್ಯಾವ್ ಗಾಟ್ ವೆರಿ ಗುಡ್ ಸಿಬ್ಲಿಂಗ್ಸ್. ಆಮೇಲೆ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನಾನು ಹಂಗೆ ಕೊಟ್ಟಿದ್ದೀನಿ. ಆಮೇಲೆ ಫ್ಯಾಮಿಲಿ ಮ್ಯಾನ್ ನಾನು. ಸೊ ಅದೆಲ್ಲ ಜಾಸ್ತಿ ಇರೋದ್ರಿಂದ ನನಗೆ ಬೇರೆ ಎಲ್ಲೂ ಬೇರೆ ಆ ಪ್ರೀತಿ ಎಲ್ಲೋ ಬೇರೆ ಇನ್ನೊಂದು ಕಡೆ ಬೇಕು ಅಂತ ಯಾವತ್ತೂ ಅನಿಸಿಲ್ಲ ನನಗೆ. ನಾನು ಯಾವುದೇ ವಸ್ತುಗಳನ್ನು ಪ್ರೀತಿಸಲ್ಲ, ಯಾವುದೇ ಪ್ರಾಣಿಗಳನ್ನು ಪ್ರೀತಿಸಲ್ಲ. ಅಂದರೆ ಯಾವುದು ಐಷಾರಾಮಿ? ಕೆಲವರೆಲ್ಲ ಹೇಳ್ತಾರಲ್ಲ, ಬೈಕ್ ಅಂದರೆ ಅದೇ ಅವನು ಬೈಕ್, ಅಯ್ಯೋ ಒಂದು ಚಿಕ್ಕ ಸ್ಕ್ರ್ಯಾಚ್ ಆದರೆ ಅವನಿಗೆ ಬೇಜಾರಾಗ್ಬಿಡುತ್ತೆ, ಅಥವಾ ಒಂದು ಕಾರ್ ಅಂದರೆ ಅಷ್ಟೊಂದು ಯಾರನ್ನ ಬೇಕಾದ್ರೆ ಬಿಟ್ಬಿಡ್ತೀನಿ, ನಾನು ಕಾರ್ ಬಿಡಲ್ಲ ಅನ್ನೋದು. ನನಗೆ ಯಾವ ವಸ್ತುಗಳ ಮೇಲೂ ನನಗೆ ಅಟ್ಯಾಚ್ಮೆಂಟ್ ಇಲ್ಲ, ಅವು ವಸ್ತುಗಳು ಅಷ್ಟೇ ಅಂತ. ಅದು ಸೊ ನಿಮಗೆ ಹಣ ಜೀವನ ತೋರಿಸಿದೆ, ಕಲಿಸಿದೆ, ಗಳಿಸೋದು ಹೇಳ್ಕೊಟ್ಟಿದೆ, ಕಳ್ಕೊಂಡಾಗಲೂ ಏನು ಮಾಡಬೇಕು ಹೇಳ್ಕೊಟ್ಟಿದೆ. ಅಲ್ಲ, ನಾನು ಕಳ್ಕೊಳ್ಳೋವರೆಗೂ ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ ನನಗೆ. ಹೌದಾ? ಕಳ್ಕೊಳ್ಳೋ ತನಕ ಅಂದರೆ ಫೈನಾನ್ಷಿಯಲಿ ಐ ವಾಸ್ ವೆರಿ ಇಂಡಿಸಿಪ್ಲಿನ್ಡ್. ತಾಯಿಗೆ ತಕ್ಕ ಮಗ ಅದಾಗೋವರೆಗೂ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರಲಿಲ್ಲ ನನಗೆ. ನೀವು ಇನ್ವೆಸ್ಟ್ ಮಾಡಲಿಲ್ವಾ ಎಲ್ಲೂ? ಏನು ಮಾಡ್ತಾ ಇರಲಿಲ್ಲ. ಮನೆಗಿನೇ ಒಡವೆ, ಕಾರು, ಏನು ಅದೆಲ್ಲ ಏನು ಮಾಡ್ತಾ ಇರಲಿಲ್ಲ. ಮತ್ತೆ ದುಡ್ದಿದ್ದಲ್ಲ? ಅಲ್ಲ, ಅದು ಲೈಫ್ಗೆ ಏನು ಬೇಕೋ ದುಡಿದಿದ್ದು. ಅಲ್ಲ, ಚಿಕ್ಕ ಪುಟ್ಟ ಸೈಟು ಗೀಟು ಅದೇ ಜಾಸ್ತಿ ದುಡ್ಡು ಬಂದಾಗ ಆ ಥರದ್ದು ಮಾಡ್ತಾಯಿದ್ದೆ. ಅದು ಬೇಸಿಕ್ ಥಿಂಗ್ಸು. ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತಂದರೆ ನಿಮಗೆ ಅಂದರೆ ಒಂದು ತಿಂಗಳಿಗೆ ನಾನು ಇಷ್ಟು ಸಂಪಾದನೆ ಮಾಡಿದ್ದನ್ನು ಇಷ್ಟು ಸೇವ್ ಮಾಡಲೇಬೇಕು ಅನ್ನೋದು, ಆ ಥರ. ಅಥವಾ ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಈಗ ಒಂದಷ್ಟು ಸೆಕ್ಯೂರಿಟಿಗೆ ಅಂತ ಒಂದಷ್ಟು ರಿಸರ್ವ್ ಮಾಡಿ ಇಡಬೇಕು ಅನ್ನೋದು. ಆಮೇಲೆ ನನ್ನ ಪ್ರೊಫೆಷನ್ ವಿಚಾರದಲ್ಲಿ ಹೋದಾಗ ತುಂಬ ಶ್ರೂಡಾಗಿರೋದು. ಯಾರ ಜೊತೆ, ಅವ್ರ ಪ್ರೊಡ್ಯೂಸರ್ಗಳ ಜೊತೆ, ನೋ ಮನಿ ಮ್ಯಾಟರ್ಸ್ ಟು ಮೀ, ಮನಿ ಇಷ್ಟು ಹಿಂಗೆ ಆದ್ರೇ ಹಿಂಗೆ ಮಾಡೋದು ನಾನು, ಹಾಗೆಲ್ಲ ಶ್ರೂಡಾಗಿ ಮಾತಾಡೋದು, ಅದೆಲ್ಲ ಗೊತ್ತಿರಲಿಲ್ಲ ನನಗೆ, ಮಾಡ್ತಾ ಇರಲಿಲ್ಲ ನಾನು. ಅದೇನೇ ಹೇಳಿದ್ದು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂದರೆ ಈಸಿ. ಹೌದಾ, ಓಕೆ ಸರ್ ಅಂದ್ಬಿಡ್ತಾ ಇದ್ದೆ, ನೋ ಪ್ರಾಬ್ಲಮ್ ಅಂತಲೂ ಅಂದ್ಬಿಡ್ತಾಯಿದ್ದೆ ಎಷ್ಟೋ ಸರಿ. ಅದೇನು ಮ್ಯಾಟ್ರಲ್ಲ ಅಂತ, ಮನಿ ಮ್ಯಾಟ್ರಲ್ಲ ಅಂತಲೇ ಹೇಳ್ಬಿಡ್ತಾ ಇದ್ದೆ ನಾನು. ಸೊ ಮನಿ ವಾಸ್ ನೆವರ್ ಯುವರ್ ಡ್ರೈವಿಂಗ್ ಫೋರ್ಸ್? ಅದು ಯಾವತ್ತೂ ಇರಲಿಲ್ಲ, ಅದು ಮುಂಚೆಯಿಂದನೂ ಇರಲಿಲ್ಲ ನನಗೆ. ಅಲ್ಲ, ಅಫ್ಕೋರ್ಸ್ ಇವತ್ತಿಗೂ ಇಲ್ಲ ನನಗೆ. ಬಟ್ ಒಂದು ಬೇಸಿಕ್ ಡಿಸಿಪ್ಲಿನ್ ಬೇಕು ಅನ್ನೋದು ಅರ್ಥ ಆಯಿತು ನನಗೆ. ಅಟ್ಲೀಸ್ಟ್ ಓಕೆ, ನಾನು ಲಿಬರಲ್ ಆಗಿರೋದು ಓಕೆ, ನಾನು ಇನ್ನೊಬ್ಬರಿಗೆ ಜೊತೆಯಲ್ಲಿ ನಾನು ಫ್ಲೆಕ್ಸಿಬಲ್ ಆಗಿರ್ಬೋದು, ಅದೆಲ್ಲ ಬೇರೆ ವಿಚಾರ. ಆದರೆ ನನ್ನನ್ನು ನಂಬ್ಕೊಂಡು ಒಂದು ಫ್ಯಾಮಿಲಿ ಇರುತ್ತೆ, ನನಗೆ ನನ್ನದೇ ಆದ ಜವಾಬ್ದಾರಿಗಳಿರುತ್ತೆ ಅಲ್ವಾ. ನಾಳೆ ಮನಿ ಇಲ್ಲ ಅಂತ ಅಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ದುಡ್ಡು ಇಲ್ದಲೇ ಇದ್ದಾಗ ಗೊತ್ತಾಯ್ತು ನನಗೆ. ನಾನು ಯಾವತ್ತೂ ಆ್ಯಂಟಿಸಿಪೇಟ್ ಮಾಡಿರಲಿಲ್ಲ, ನನಗೆ ದುಡ್ಡಿಲ್ದಂಗೆ ಆಗ್ಬಿಡುತ್ತೆ, ಲೈಫ್ ಲೀಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಫ್ಯೂಚರ್ ಏನಪ್ಪ ಅಂತ ಭಯ ಆಗುತ್ತೆ, ಆ ಥರದಲ್ಲಿ ಯಾವತ್ತೂ ಕಾಡಿರಲಿಲ್ಲ ನನಗೆ. ಅಲ್ಲಿವರೆಗೂ ಕರ್ಕೊಂಡು ಹೋಯ್ತಾ ಅದು? ಅದು ಅಲ್ಲಿ ಹಂಗಾಯ್ತಲ್ಲ. ಅದಾದಮೇಲೆ ಈ ಕೋವಿಡ್ ಟೈಮೆಲ್ಲ ಬಂದುಬಿಡ್ತಲ್ಲ, ವೆರಿ ಬ್ಯಾಡ್ ಪೀರಿಯಡ್. ಸೊ 2018ಇಂದ 21ವರೆಗೂ ಮೋಸ್ಟ್ ಟಫೆಸ್ಟು ಪೀರಿಯಡ್ ಅದು. ಅಂದರೆ ಆಲ್ರೆಡಿ ಫೇಲ್ಯೂರಲ್ಲಿದ್ದೀನಿ, ಅದ್ರ ಮೇಲೆ ಪಾಕೆಟು ಖಾಲಿ, ಅದ್ರ ಮೇಲೆ ಕೋವಿಡ್ಡು, ಕೆಲಸ ನಿಂತೋಯ್ತು, ಆಲ್ರೆಡಿ ಬಾರೋ ಸಾಲ ಇದೆ. ಸೊ ಆ ಸಾಲ ತೀರ್ಸೋಕ್ಕೆ ಅಂತ ಕೈಲಿದ್ದೆಲ್ಲ ಸೈಟು ಗೀಟೆಲ್ಲ ಕೊಡಬೇಕಾಗಿ ಬಂತು, ಮಾರಬೇಕಾಗಿ ಬಂತು. ಸೊ ಐ ಕೇಮ್ ಟು ಝೀರೋ ಆ್ಯಕ್ಚುಲಿ. ಕೋವಿಡ್ ಟೈಮಲ್ಲಿ ಬೆಂಗಳೂರಿಗೆ ಬಂದಾಗ ನಾನು ಎಲ್ಲಿದ್ದನಲ್ಲ ಅಲ್ಲಿದ್ದೆ ನಾನು.
ಏನೂ ಇಲ್ದಲೇ ಬಂದಿದ್ದೆ. ಬೆಂಗಳೂರಿಗೆ ಬಂದಿದ್ದಾಗ ಏನು ₹1 ತೊಗೊಂಬಂದಿರಲಿಲ್ಲ ಅಫ್ಕೋರ್ಸು. ಅದಾದಮೇಲೆ ಏನೇನೋ ಸಂಪಾದನೆ ಮಾಡಿದ್ವಿ. ಮತ್ತು ಈ ಕೋವಿಡ್ಡು ಈ ಎಲ್ಲ ಈ ಪ್ರಾಸೆಸ್ ಎಲ್ಲ ಆಯ್ತಲ್ಲ, ಅಗೇನ್ ಮತ್ತೆ ಝೀರೋದಲ್ಲಿ ನಿಂತಿದ್ದೆ ನಾನು. ಅವಾಗ ಏನಂದರೆ ಅವಾಗ ಏನೂ ಜವಾಬ್ದಾರಿಗಳಿರಲಿಲ್ಲ. ಬಟ್ ಈಗ ಅಲ್ಲಿ ನಿಂತ್ಕೊಂಡು ನೋಡಿದಾಗ ನನ್ನ ಹಿಂದೆ ಒಂದು ದೊಡ್ಡ ಫ್ಯಾಮಿಲಿ ಇದೆ ಅಲ್ವಾ. ನನಗೆ ಬೇಡದಲ್ಲೇ ಇರ್ಬೋದು, ನಾನೊಬ್ಬನೇ ಆಗಿದ್ದರೆ ನಾನು ಹೆಂಗೆ ಬೇಕಾದ್ರೂ ಬದುಕ್ಬೋದು. ನನ್ನನ್ನು ನಂಬ್ಕೊಂಡು ಒಂದು ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಅವ್ರ ಫ್ಯೂಚರ್ ಇದೆ, ಇದೆಲ್ಲ ಇದೆ ಅಲ್ವಾ. ಸೊ ಅದೇ ಬ್ರೇಕಿಂಗ್ ಪಾಯಿಂಟು. ನಾನು ಡಿಸಿಪ್ಲಿನಾಗಿಲ್ಲ, ಫೈನಾನ್ಷಿಯಲಿ ಡಿಸಿಪ್ಲಿನ್ ಇಲ್ಲ ಅಂದರೆ ಅದು ನನ್ನೊಬ್ಬನಿಗೆ ಅಫೆಕ್ಟ್ ಆದರೆ ಪರವಾಗಿಲ್ಲ. ನಾನು ತಪ್ಪು ಮಾಡಿದ್ರಿಂದ ನನಗೆ ಶಿಕ್ಷೆ ಆದರೆ ನೋ ಪ್ರಾಬ್ಲಮ್. ನಾನು ಮಾಡಿರೋ ತಪ್ಪಿಗೆ ನನ್ನ ಫ್ಯಾಮಿಲಿ ಶಿಕ್ಷೆ ಅನುಭವಿಸ್ಬಾರ್ದು. ವಾಟ್ ಚೇಂಜ್ ಆಫ್ಟರ್ ದ್ಯಾಟ್ ಸರ್? ಅದೇ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಟೂಲ್ಸ್ ನಾನೇನು ಏನೇ ಸಂಪಾದನೆ ಮಾಡೋದು ಅದರಲ್ಲಿ ಒಂದಷ್ಟು ಸೇವಿಂಗ್ಸ್ ಮಾಡಲೇಬೇಕು ಅನ್ನೋದು. ನಿಮ್ಮ ಟೂಲ್ಸ್ ಏನು? ಪ್ರತಿಯೊಬ್ಬರು ಇಲ್ಲಿ ಬಂದಾಗ ಎಕ್ಸ್ಪೆಷಲಿ ಆ್ಯಕ್ಟರ್ಸ್ ಆ್ಯಂಡ್ ಸಿನಿಮಾ ರಂಗದವರು ಅವ್ರನ್ನ ಕೇಳ್ತೀವಿ ಪ್ರಶ್ನೆ, ಎಲ್ಲಿ ಸೇವ್ ಮಾಡ್ತೀರಾ, ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಇವತ್ತು ಕ್ರಿಪ್ಟೋ ಕರೆನ್ಸಿ ಇದೆ, ಶೇರ್ಸ್ ಇದೆ, ಪ್ರಾಪರ್ಟಿ ಇದೆ, ಗೋಲ್ಡ್ ಇದೆ. ನೀವು ಯಾವ ಥರ ಇನ್ವೆಸ್ಟರು? ಅಲ್ಲ, ನಾನು ಈಗಲೂ ನನಗೆ ತುಂಬ ಜಾಸ್ತಿ ಎಲ್ಲ ಗೊತ್ತಿಲ್ಲ ಫೈನಾನ್ಸ್ ಇದ್ರ ಬಗ್ಗೆ. ಸೊ ಇನ್ವೆಸ್ಟ್ಮೆಂಟು ಅದು ಇದ್ರದ್ದಂತ ಅದೆಲ್ಲ ಐ ಲೆಫ್ಟ್ ಇಟ್ ಟು ಮೈ ವೈಫ್. ನಾನು ಹೆಂಡ್ತಿಗೆ ಬಿಟ್ಬಿಟ್ಟಿದ್ದೀನಿ. ಅವಳು ಒಂಚೂರು ಶೇರ್ಸಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ, ಅಂದರೆ ನನಗೆ ಟೈಮ್ ಇಲ್ಲ ಅನ್ನೋದು ದೊಡ್ಡ ಸಮಸ್ಯೆ. ಈಗ ಶೇರ್ ಮಾರ್ಕೆಟಲ್ಲಿ ಏನಾದರೂ ಮಾಡಬೇಕು ಅಂದರೆ ನಾನು ಅದನ್ನು ಸ್ಟಡಿ ಮಾಡಬೇಕು ಅಲ್ವಾ. ಸ್ಟಡಿ ಮಾಡ್ದಲೇ ಮಾಡೋಕ್ಕಾಗಲ್ಲ ಶೇರ್ ಮಾರ್ಕೆಟು. ಬಟ್ ಅದು ಹೆಂಗೆ ಫಂಕ್ಷನ್ ಆಗುತ್ತೆ ಅನ್ನೋದು ಗೊತ್ತು. ಅದೊಂದು ಬೇಸಿಕ್ಸನ್ನೆಲ್ಲ ಕನೆಕ್ಟ್ ಮಾಡಿ ನನ್ನ ವೈಫಿಗೆ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಶೇರ್ ಮಾರ್ಕೆಟಲ್ಲಿ ಅಲ್ಲ, ಅಂದರೆ ನನ್ನ ಕೋಬ್ರದರ್ ಒಬ್ಬ ಇದ್ದಾನೆ, ಅವ್ನ ಹೆಲ್ಪ್ ತಗೋ ಅಂತ ಹೇಳಿ ಕನೆಕ್ಟ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಸ್ವಲ್ಪ ಪರ್ಸೆಂಟೇಜನ್ನು ಇನ್ವೆಸ್ಟ್ ಮಾಡ್ತಾ ಹೋಗು ಅಲ್ಲಿ. ಡೈಲಿ ಟ್ರೇಡಿಂಗ್ ಅಲ್ಲ, ಒಂದು ಶೇರ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ತಾ ಹೋಗು, ಸೇವಿಂಗ್ಸ್ ಥರ. ಈಗ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಆ ಥರದ್ದು. ಅಂದರೆ ವೈಸ್ ಇನ್ವೆಸ್ಟ್ಮೆಂಟ್. ಈಗ ಮುಂಚೆ ಏನು ಮಾಡೋಳು, ನನ್ನ ಹೆಂಡ್ತಿ ನಾನು ದುಡ್ಡು ಕೊಟ್ಟರೆ ಅವಳು ಟ್ರೆಡಿಷನಲ್ ಮೆಥಡ್ ಅಂತ ಹೋಗಿ ಪೋಸ್ಟ್ ಆಫೀಸಲ್ಲಿ ದುಡ್ಡು ಕಟ್ಬಿಡೋಳು. ನಾನು ಯಾವತ್ತೂ ಅದೆಲ್ಲ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಏನೇನು ದುಡ್ಡು ಕೊಟ್ಟಿರ್ತೆ, ಅವಳು ಸೇವಿಂಗ್ಸು, ಅವಳ ಪಾಡಿಗೆ ಅವಳ ಜವಾಬ್ದಾರಿ, ಅವಳು ಏನೋ ಮಾಡ್ಕೊಂಡಿರ್ತಾಳೆ, ಸುಮ್ಮನೆ ಇರ್ತಾಯಿದ್ದೆ. ಇದೆಲ್ಲ ಬಂದ ಮೇಲೆ ನಾನು ಸ್ವಲ್ಪ ಕೇರ್ ತೊಗೊಂಡು, ಏನು ಮಾಡ್ತಾಯಿದೀಯಾ, ಎಲ್ಲಿ ಇನ್ವೆಸ್ಟ್ ಮಾಡ್ತಾಯಿದೀಯಾ, ಏನು ಸೇವ್ ಮಾಡಿದೀಯಾ ನೀನು, ದುಡ್ಡು ಸೇವಿಂಗ್ಸ್ ಜವಾಬ್ದಾರಿ ನಿನಗೆ ಬಿಟ್ಟು ಏನು ಮಾಡಿದ್ದೆ ಅಂದರೆ, ಅವಳು ಪಾಪ ಇನ್ನೋಸೆಂಟ್. ಅವಳು ಪೋಸ್ಟ್ ಆಫೀಸಲ್ಲಿ ಹಾಕಿದ್ದೀನಿ, ಅವ್ನು ಸ್ವಲ್ಪ ಗೋಲ್ಡ್ ತೊಗೊಂಡಿದ್ದೀನಿ ಈ ಥರದ್ದು ಹೇಳೋಳು. ಸೊ ಇಲ್ಲ ನೋಡು, ಇದಕ್ಕಿಂತ ಬೆಟರ್ ಆಪ್ಷನ್ನು ಇದೇ ದುಡ್ಡನ್ನ ಇಂಥ ಕಡೆ ಇನ್ವೆಸ್ಟ್ ಮಾಡಿದ್ರೆ ಅದ್ರ ಗ್ರೋತ್ ಜಾಸ್ತಿ ಇರುತ್ತೆ, ಬೆಟ್ರಾಗಿರುತ್ತೆ. ಸೊ ಇಲ್ಲೆಲ್ಲ ಇನ್ವೆಸ್ಟ್ ಮಾಡು, ಈ ಥರ ಐಡಿಯಾಗಳು ಕೊಟ್ಟು ಅವಳ ಕೈಲೇ ಮಾಡಿಸ್ತೀನಿ ಅಷ್ಟೇ. ನಾನು ಪರ್ಸ್ನಲಾಗಿ ಹೋಗಿ ಮಾಡೋಷ್ಟು ನನಗೆ ಟೈಮ್ ಇರಲ್ಲ, ಮತ್ತು ಪೇಷನ್ಸು ಇಲ್ಲ. ಡಿಸ್ಟರ್ಬ್ ಆಗುತ್ತೆ, ನಮ್ಮ ಕೆಲಸಕ್ಕೆ ಡಿಸ್ಟರ್ಬ್ ಆಗುತ್ತೆ ಈ ಥರದ್ದು. ಆಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಬಂದರೆ ಮಿಕ್ಕಿದ್ದೆಲ್ಲ ಮಾಡ್ಬೋದು ಅಷ್ಟೇ. ಸೈಟ್ ತೊಗೊಳ್ಳೋದು, ಆಮೇಲೆ ಒಂದು ಮನೆ. ನನಗೆ ಆ್ಯಕ್ಚುಲಿ ಮನೆಯೇ ಇರಲಿಲ್ಲ ನೋಡಿ. ನನ್ನ 2020 ಕೋವಿಡ್ ಟೈಮ್ ಬರೋವರೆಗೂ ನಾನು ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ಐ ನೆವರ್ ಬಿಲೀವ್ಡ್ ಇದು. ನಾನು ಹೇಳ್ತಾನೆ ಇದ್ಲು, ನಾನು ಯಾವತ್ತೂ ಮನೆ ತೊಗೊಂಬಿಡ್ಬೋದಾಗಿತ್ತು, ಒಂದು ಸ್ವಂತ ಮನೆ ತೊಗೊಳೋದಾಗಿದ್ದಿದ್ರೆ. ನನಗೆ ಅದ್ರಲ್ಲಿ ನಂಬಿಕೆನೇ ಇರಲಿಲ್ಲ. ಸ್ವಂತ ಮನೆ ತೊಗೊಳ್ಳೋದು, ಇನ್ವೆಸ್ಟ್ ಮಾಡಿ ಅದು ಮಾಡೋದು ಇದು ಮಾಡೋದು, ಅಲ್ಲಿ ಬ್ಯಾಂಕ್ ಲೋನ್ ಮಾಡಿಕೊಂಡು ಅದು ಮಾಡ್ಕೊಂಡು ಅವೆಲ್ಲ ಯಾಕೆ ಥರ ಆಗಲೇ ಬೇಡ ಬಿಡಮ್ಮ ಅಂತ ಇದ್ದೆ ನಾನು. ಬಟ್ ಒಂದು ಹೇಳಿ ಸರ್, ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಮೇಲೆ ಕೆಲವು ಸ್ಟಾರ್ಗಳ ಲೈಫೇ ಚೇಂಜ್ ಆಗ್ಬಿಡುತ್ತೆ ಓವರ್ ನೈಟ್. ಬಟ್ ಡೈರೆಕ್ಟ್ರುಗಳಿಗೆ ಹಂಗೆ ಆಗಲ್ವಾ? ಅಲ್ಲ, ಆಗುತ್ತೆ, ಡೈರೆಕ್ಟರ್ಗಳಿಗೂ ಆಗುತ್ತೆ. ಬಟ್ ನಮ್ಮ ಪೀರಿಯಡಲ್ಲಿ ಇಷ್ಟೊಂದೆಲ್ಲ ಈಗ ನಾವೇನು ನೋಡ್ತಾ ಇದೆಯಲ್ಲ, ಈ ಥರ ಪೇಮೆಂಟ್ಗಳು ಅವಾಗಿರಲಿಲ್ಲ. ಕೋಟಿಗಟ್ಟಲೆ ಪೇಮೆಂಟು ಅದು ಇದೆಲ್ಲ ಅದೆಲ್ಲ ಇತ್ತೀಚೆಗೆ ಸ್ಟಾರ್ಟ್ ಆಗಿರೋದು ಡೈರೆಕ್ಟರ್ಸ್ಗೂ ಎಲ್ಲರಿಗೂ, ಇನ್ಕ್ಲೂಡಿಂಗ್ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಸುದೀಪ್ ಅವರು ಅವರೇ ಓಪನ್ ಆಗಿ ಅಡ್ಮಿಟ್ ಮಾಡಿದ್ದಾರೆ. ಅವ್ರು 1 ಕೋಟಿ ಪೇಮೆಂಟ್ ತೊಗೊಂಡ್ರು. ಫಸ್ಟ್ ಪಿಕ್ಚರೇ ಬಚ್ಚನ್ ಅವರು. ಅದೇ ಫಸ್ಟ್ ಪಿಕ್ಚರ್ 1 ಕೋಟಿ ಪೇಮೆಂಟ್ ತೊಗೊಂಡ್ರೋದು ಅವರು. ಇಮ್ಯಾಜಿನ್ ಮಾಡಿ, ಸುದೀಪ್ ಅವರು ಎಷ್ಟು ವರ್ಷದಿಂದ ಆ್ಯಕ್ಟರ್ ಆಗಿದ್ರು, ಅವರು ಸ್ಟಾರ್ ಆಗಿದ್ದರು. ಅಂದರೆ ಅವತ್ತಿಗೆ ಇಂಡಸ್ಟ್ರಿ ಹಂಗೆ ಇದ್ದಿದ್ದು. ತುಂಬ ಈಗ ಏನು ಎಲ್ಲ ಸ್ವಲ್ಪ ದೊಡ್ಡದಾಗಿದೆ, ರೆವೆನ್ಯೂ ಸೋರ್ಸಸ್ ಜಾಸ್ತಿ ಆಗಿದೆ, ಕಲೆಕ್ಷನ್ ವೈಸೂ ಏನೇನೋ ಪ್ಯಾನ್ ಇಂಡಿಯಾ ಅದು ಇದು ಅಂತೆಲ್ಲ ಆಗಿದೆ. ಡಬ್ಬಿಂಗ್ ರೈಟ್ಸ್, ಸೊ ಎಲ್ಲ ಲ್ಯಾಂಗ್ವೇಜಿಗೆ ಹೋಗೋದ್ರಿಂದ ಪೇಮೆಂಟ್ಸು ಅದು ಇದು ಎಲ್ಲರಿಗೂ ಜಾಸ್ತಿ ಆಗಿದೆ. ಆರ್ಟಿಸ್ಟು, ಟೆಕ್ನಿಷಿಯನ್ಸು ಎಲ್ಲರಿಗೂ ಜಾಸ್ತಿ ಆಗಿದೆ. ಸೊ ಬಂದಿದ್ರಲ್ಲಿ ಸೇವ್ ಮಾಡೋಕ್ಕೆ ಆಪ್ಷನ್ನು ಜಾಸ್ತಿ ಇರುತ್ತೆ. ಆಮೇಲೆ ಓವರ್ ನೈಟ್, ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನೀವು ಯಾವ ಇಂಡಸ್ಟ್ರಿಗೆ ಬೇಕಾದ್ರೂ ಹೋಗ್ಬೋದು. ಈ ಥರದ್ದೆಲ್ಲ ನೀವು ಮತ್ತೆ ಚೇಂಜ್ ಆಗಿದೆ. ಯಾವ ಡೈರೆಕ್ಷನ್ ನೋಡ್ತಾ ಇದ್ದೀರಾ ಇವಾಗ? ಪ್ಯಾನ್ ಇಂಡಿಯಾ ಎಲ್ಲ ಬಂದು ಆ್ಯಸ್ ಎ ಡೈರೆಕ್ಟರ್ ನಿಮ್ಮ ಆಲೋಚನೆ ಏನು ಸರ್?
ಇಲ್ಲ ಅಫ್ಕೋರ್ಸ್ ನನಗೂ ಪ್ಯಾನ್ ಇಂಡಿಯಾ ಸಿನಿಮಾ ದೊಡ್ಡದಾಗಿ ನಾನು ಮಾಡಿದ್ದೊಂದು ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಕೆ ಜಿ ಎಫ್ ಥರ ಒಂದು ಸೌಂಡ್ ಮಾಡಬೇಕು, ಕಾಂತಾರ ಥರ ಸೌಂಡ್ ಮಾಡಬೇಕು ಆಸೆ ಇದೆ. ಅದು ಅದಕ್ಕೆ ತಕ್ಕಂಗೆ ಎಲ್ಲದೂ ಕೂಡ್ಕೊಂಡು ಬರಬೇಕು. ಯು ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್? ಅದು ಇದೆ ಮಾಡ್ತೀವಿ. ಆದರೆ ಆಗಬೇಕಲ್ಲ, ಎಲ್ಲವೂ ನಾವು ಅಂದ್ಕೊಂಡೆ ನಾವೇನು ಮಾಡ್ತೀವಿ ಹಂಗೆ ಆಗಬೇಕಲ್ಲ. ಪ್ರಯತ್ನ ಅಂತೂ ಜಾರಿಲಿದೆ. ಬಟ್ ಅದೇ ಹೇಳ್ದಲ್ಲ, ಎಲ್ಲೋ ಒಂದು ಕಡೆ ಅದು ತಾನಾಗೇ ಒಂದು ಯೂನಿವರ್ಸಿಂದನೂ ಸಪೋರ್ಟ್ ಸಿಗಬೇಕು. ನಾವೆಷ್ಟೇ ಡಿಸೈನ್ ಮಾಡಿ ಏನೇ ಮಾಡ್ತಾ ಹೋದ್ರೂ ಅದೇನೋ ಬೇರೆ ಒಂದು ಕೂಡ್ಕೊಂಬರಬೇಕು. ಬರುತ್ತೆ ಅಂದರೆ ಬರಲಿ. ಆ್ಯಂಡ್ ಐ ಥಿಂಕ್ ಇವತ್ತು ಅದೇ ಒಂದು ಚಂದ್ರನ ಸುತ್ತ ಇರೋ ಬೆಳದಿಂಗಳ ಥರ ಇಲ್ಲಿವರೆಗೂ ನೀವು ನೋಡಿರೋ ಜೀವನದ ಅಂಗಳದಲ್ಲಿ ಇರುವ ಕತ್ತಲು, ಬೆಳಕು, ಆಲೋಚನೆಗಳು, ದೃಷ್ಟಿಕೋನಗಳು, ಪ್ರಭಾವ ಬೀರಿರುವಂಥ ವ್ಯಕ್ತಿತ್ವಗಳು, ಅದರಿಂದ ನೀವು ತೊಗೊಂಡಿರೋ ತಿರುಳು, ಅದರಿಂದ ನಿಮ್ಮದೇ ಆದಂಥ ತನ ಸೇರಿಕೊಂಡು ಆಚೆಗೆ ಬಂದಿರೋ ಹೊಸತನ, ಎಲ್ಲ ತನಗಳು ಒಂದು ರೇಂಜಿಗೆ ಕಾಣಿಸಿದೆ ಸರ್. ಈಗ ಹಿಂದೆ ತಿರುಗಿ ಇವತ್ತಿಗೆ ಒಂದು ಪ್ರಶ್ನೆ ಕೇಳಿದ್ರೆ ಪ್ರಪಂಚ ನಿಮ್ಮನ್ನು ಹೇಗೆ ನೆನ್ಪಿಟ್ಕೋಬೇಕಂತ ಹೇಗೆ ಉತ್ತರಿಸ್ತೀರಾ? ಹೌ ಡು ಯು ವಾಂಟ್ ದ ವರ್ಲ್ಡ್ ಟು ರಿಮೆಂಬರ್ ಡೈರೆಕ್ಟರ್ ಶಶಾಂಕ್? ಅಲ್ಲ, ಈ ವಾಸ್ ಎ ಗುಡ್ ಡೈರೆಕ್ಟರ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಹ್ಯಾಸ್ ಮೇಡ್ ಗುಡ್ ಫಿಲ್ಮ್ಸ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಆ್ಯಂಡ್ ಆ್ಯಸ್ ಎ ಹ್ಯೂಮನ್? ಅಲ್ಲ, ಆ್ಯಸ್ ಎ ಹ್ಯೂಮನ್ನು ಅದನ್ನು ನೆನ್ಪಿಟ್ಕೋಬೇಕಾಗಿರೋದು ನನ್ನ ಕ್ಲೋಸ್ ಸರ್ಕ್, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ಅವ್ರು ನೆನ್ಪಿಟ್ಕೋಬೇಕು. ಒಳ್ಳೆ ಮನುಷ್ಯ ಅಂತ, ನಮ್ಮನ್ನು ಪ್ರೀತಿ ತಗೊಂಡ, ಪ್ರೀತಿನ ಕೊಟ್ಟ ಅಂತ ಒಳ್ಳೆ ಅದು ಇವ್ರಿಗೆ ಮಾತ್ರ ಅಷ್ಟೇ ತಾನೇ ಗೊತ್ತಾಗೋದು. ಪರ್ಸನಲ್ಲಾಗಿ ನನಗೆ ಕನೆಕ್ಟ್ ಆಗಿರೋರಿಗೆ ಗೊತ್ತಾಗುತ್ತೆ, ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗಲ್ಲ.